ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮಾನ ಮರ್ಯಾದೆ ಮಣ್ಣುಪಾಲು ಮಾಡಿರುವಂತಹ ಡಿವೈಎಸ್ಪಿ ರಾಮಚಂದ್ರಪ್ಪ ರಾಸಲೀಲೆ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ. ಅದನ್ನ ಮನಗಂಡು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಐಜಿಪಿ ಸೇರಿಕೊಂಡು ರಾಮಚಂದ್ರಪ್ಪ ಅವರನ್ನು ಅಮಾನತು ಮಾಡಿದ್ದಾರೆ ಮತ್ತು ಬಂಧನ ಕೂಡ ಒಳಪಟ್ಟಿದ್ದಾರೆ. ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ತನಿಖೆ ಮಾಡಬೇಕು. ಅನೇಕ ರೀತಿಗಳಿಗೆ ಅವನು ಇದೇ ರೀತಿ ಮಾಡಿರ್ತಾನೆ, ಹಾಗಾಗಿ ಅವನ ಮೇಲೆ ಉನ್ನತ ಮಟ್ಟದ ತನಿಖೆ ಮಾಡಬೇಕೆಂದು ಲಾಯರ್ ಜಗದೀಶ್ ಅವರು ಆಗ್ರಹ ಪಡಿಸಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಮಾನ ಮರ್ಯಾದೆಯನ್ನ ಹರಾಜಿಗಿಟ್ಟಿರುವಂತಹ ಡಿವೈಎಸ್ಪಿ ರಾಮಚಂದ್ರಪ್ಪ ಎಲ್ಲ ಒಂದ್ ಕಡೆ ಹೋಗಿ ಮಾಮ ಕೆಲಸ ಮಾಡಬೇಕು ಎಂದು ಆರೋಪ ಮಾಡಿದ್ದಾರೆ. ಈ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರವಾಗಿರ್ತಕ್ಕಂಥ ಮಧುಗಿರಿಯಲ್ಲಿ ಈ ರೀತಿಯಾಗಿ ನಡೀತಾ ಇದ್ರೆ ಇನ್ನು ಯಾವ ಜಿಲ್ಲೆಗಳಲ್ಲಿ ಯಾವ ಮಟ್ಟದಲ್ಲಿ ನಡೀತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಎಂದು ಜಗದೀಶ್ ಅವರು ತಮ್ಮ ಅಭಿಪ್ರಾಯದಲ್ಲಿ ತಿಳಿಸಿದ್ದಾರೆ. ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ಮಧುಗಿರಿ ಡಿವೈಎಸ್ಪಿ ಎಷ್ಟು ದೊಡ್ಡ ಕಾಮುಕ ಅಂತಂದ್ರೆ ಹಲ್ಕಟ್ ನನ್ ಮಗ ದೂರ್ ಕೊಡಕ್ಕೆ ಬಂದ್ರೆ ಆ ದೂರ್ ಕೊಡೋ ಹೆಣ್ಮಗಳಿಗೆ ಬಟ್ಟೆ ಬಿಚ್ಚಿ ತನ್ನ ಕಾಮಪೂರಣ ಮಾಡೋನಲ್ಲ ಗುರು. ಅಪ್ಪಿತಪ್ಪಿ ರೆಕಾರ್ಡ್ ಆಯ್ತು. ರೆಕಾರ್ಡ್ ಆಗಿಲ್ಲ ಅಂತಂದ್ರೆ ಅಲ್ರಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ನಡೆದಿರೋಂಥ ಕತೆ. ಇವನು ಯಾವನು ಮಧುಗಿರಿ ಡಿವೈಎಸ್ಪಿ ಅಂತೆ ತಗೊಂಡೋಗಿ ಬಾಂಬೆ ರೆಡ್ ಲೈಟ್ ಏರನ್ನ ಬಿಡ್ರಿ ನನ್ನ ಮಗನ್ನ. ಅಲ್ರಿ ಆ ಡಿವೈಎಸ್ಪಿ ಯೂನಿಫಾರ್ಮ್ ಹಾಕೊಂಡು ಆ ಕಂಪ್ಲೇಂಟ್ ಕೊಡೋ ಹೆಣ್ಮಗಳಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಬಟ್ಟೆ ಬಿಸ್ತಾನಲ್ಲ ಗುರು ಅವನು. ಅದು ಏನೋ ಡಿವೈಎಸ್ಪಿ ಆಫೀಸಲ್ಲಿ ಏನ್ ಮಜಾ ದೈಹಿಕ ಸುಖ ಮಜಾ ಮಾಡೋಕ್ಕೋಸ್ಕರನಾ ಡಿವೈಎಸ್ಪಿ ಆಫೀಸ್ಗಳಿರೋದು? ನಾಚಿಕೆ ಆಗಲ್ಲ? ಒಬ್ಬ ಹೋಮ್ ಮಿನಿಸ್ಟರ್ ಕಾನ್ಸ್ಟಿಟ್ಯೂನ್ಸಿ ಪರಮೇಶ್ವರ್ ಕಾನ್ಸ್ಟಿಟ್ಯೂನ್ಸಿಲಿ ಇಂಥ ಕಾಮಕ ಡಿವೈಎಸ್ಪಿ ಮಾಡ್ಕೊಂಡಿದ್ದೀರಲ್ಲ. ಇವನು ಯಾರೇ ಇವನು ಡಿವೈಎಸ್ಪಿ ಮಧುಗಿರಿ ಅಂತೆ. ಯಾವಾಗ ಇವನ್ ಬಟ್ಟೆ ಬಿಚ್ಚೋದು? ಕಂಪ್ಲೇಂಟ್ ಇದು ಒಂದು ಕೇಸ್ ರೆಕಾರ್ಡ್ ಆಗಿರೋದು. ಇನ್ನೆಷ್ಟು ಕೇಸ್ ರೆಕಾರ್ಡ್ ಆಗಿರ್ಬೇಕು? ಇನ್ನೆಷ್ಟು ಜನ ಹೆಣ್ಮಕ್ಳಿಗೆ ಬಟ್ಟೆ ಬಿಚ್ಚು ದೈಹಿಕ ಸುಖ ಅನುಭವಿಸಿ ಈ ರಾಸ್ಕಲ್ ಕಾಮುಕ ಇವ್ನ್ ಯಾವಾಗ 376 ಬುಕ್ ಮಾಡಿ ಇವನ್ ಮೇಲೆ? ಏನ್ರಿ ಇದು ಪಬ್ಲಿಕ್ ಲೈಫಲ್ಲಿ? ಏನು ಪಬ್ಲಿಕ್ ಲೈಫಲ್ಲಿ ಇದು? ನನ್ನ ಮಗನ ಸಸ್ಪೆಂಡ್ ಮಾಡಿ ಜೈಲ್ಗೆ ಹಾಕಿ ಮೊದಲು ಇವನನ್ನ ಹಲ್ಕಟ್ ನನ್ನ ಮಕ್ಕಳನ್ನ ತಗೊಂಬಂದು ಯೂನಿಫಾರ್ಮ್ ಹಾಕೊಂಡು ಗಲೀಜ್ ಕೆಲಸ ಮಾಡ್ಕೊಂಡು ಡಿಪಾರ್ಟ್ಮೆಂಟ್ ಹೆಸರು ಹಾಳು ಮಾಡ್ತಾರೆ. ಹಲ್ಕಟ್ಗಳು ತಗೊಂಬಂದು ಯಾವ ಕೆರದಲ್ಲಿ ಹೊಡಿಬೇಕು ನನ್ನ ಮಗನಿಗೆ ಡಿವೈಎಸ್ಪಿಗೆ? ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಮಧುಗಿರಿ ಡಿವೈಎಸ್ಪಿ ಒಂಥರ ಉಮೇಶ್ ರೆಡ್ಡಿ ಇದ್ದಂಗೆ. ಉಮೇಶ್ ರೆಡ್ಡಿ ಒಂದು 40 ಜನ 50 ಜನ ಮಾಡಿ ಮರ್ಡರ್ ಮಾಡಿದ್ದ. ಇವನು ಮೋಸ್ಟ್ಲಿ ಉಮೇಶ್ ರೆಡ್ಡಿ ಕ್ಯಾಟಗರಿ ಅನ್ಸ್ತದೆ. ರೀ ಪರಮೇಶ್ವರ್, ಏನ್ರಿ ಕತೆ ಇದು? ನಿಮ್ಮ ಕಾನ್ಸ್ಟಿಟ್ಯೂನ್ಸಿಲಿ ಇಂಥ ಬೆಕ್ಕನ್ಸ್ ಹಾಕಿದಿರಲ್ರಿ. ಸಿಕ್ಕಿದವ್ರಿಗೆ ಕಂಪ್ಲೇಂಟ್ ಕೊಡಕ್ ಬಂದವ್ರಿಗೆಲ್ಲ ನಗ್ನ ಮಾಡಿ ಮಜಾ ಮಾಡ್ತಾನೆ ಇವನು. ಇವೊಂದು ಸ್ವಲ್ಪ ಫುಲ್ ಇನ್ವೆಸ್ಟಿಗೇಷನ್ ಆಗ್ಬೇಕು. ಎಷ್ಟು ಜನ ಮಾಡೋನಿ ನನ್ನ ಮಗ ಇವನು? ತಿಳಿಬೇಕು. ಏನು ಕಾಮುಕರ ಡಿಪಾರ್ಟ್ಮೆಂಟ್ ಆಗ್ಬಿಟ್ರೆ ಹೆಂಗ ಗುರು ಇವಂದು? ಉಮೇಶ್ ರೆಡ್ಡಿನ ಜೈಲಿಗೆ ಹಾಕಿರಿ. ಈ ನನ್ನ ಮಗನ ಏನು ಮಾಡಬೇಕು? ಹೈ ಲೆವೆಲ್ ಕಮಿಟಿ ಫಾರ್ಮ್ ಮಾಡಿ ಇವನ ಮೇಲೆ ತನಿಖೆ ಆಗ್ಬೇಕು ಇವನ ಮೇಲೆ. ಆಮೇಲೆ ಇದು ಮೊದಲನೇ ಕೇಸ್ ಆಗಿರೋಕ್ಕಂತೂ ಸಾಧ್ಯನೇ ಇಲ್ಲ. ಇವನು ಸಾಕಷ್ಟು ಕೇಸ್ ಮಾಡಿರ್ತಾನೆ. ಎಲ್ಲ ತನಿಖೆ ಆಗ್ಬೇಕು. ಬರೀ ಇದನ್ನ ಕಾನ್ಸಂಟ್ರೇಟ್ ಮಾಡೋದಲ್ಲ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ಅವರ ಚಿಕ್ಕಪ್ಪ ಅನಿಸ್ತದೆ ನನ್ನ ಮಗ ಇವನು. ಲೇ ಡಿವೈಎಸ್ಪಿ, ಈ ಕೆಲಸನ ಮಾಡೋದು ನೀನು? ಯಾರು ಹೇಳೋರು ಕೇಳೋರು ಇಲ್ವೇನೋ ನಿಂಗೆ? ಆ ಕಾಕಿ ಡಿಪಾರ್ಟ್ಮೆಂಟ್ ಯಾಕೋ ಮನ ಮರಿತೈತಿ? ಆ ಯೂನಿಫಾರ್ಮ್ ಹಾಕೊಂಡು ಅಲ್ಲೆಲ್ಲ ನಾ ರಿಸೈನ್ ಮಾಡ್ಬಿಟ್ಟು ಎಲ್ಲ ನಾವು ಹೋಗಿ ಆ ಬಾಂಬೆ ರೆಡ್ ಲೈಟ್ ಇರೋದು ಹೋಗಿ ಸಾಯಕ್ಕೇನ ನಿಂಗೆ? ಇಲ್ಲ ಕಲ್ಕಟ್ಟಾಗ ಹೋಗ್ಬಿಡ ಮಾಮ ಕೆಲಸ ಮಾಡ್ಕೊಂಡು ಇರ್ಬೋದು. ಆ ಡಿಪಾರ್ಟ್ಮೆಂಟಲ್ಲಿ ಡಿವೈಎಸ್ಪಿ ರ್ಯಾಂಕ್ ಹಾಕೊಂಡು ಆ ಡಿಪಾರ್ಟ್ಮೆಂಟ್ಗೂ ಕಳಂಕ, ನನ್ನ ಮಗನೇ ಹಾಕೊಂಡ್ರೆ ಯೂನಿಫಾರ್ಮ್ಗೂ ಕಳಂಕ. ಆ ರಕ್ಷಕರು ಹೋಗಿ ಭಕ್ಷಕರು ಆಗ್ಬಿಟ್ರೆ ಹೆಂಗೋ? ಪರಮೇಶ್ವರ್, ನೀವೇನು ವೇಸ್ಟ್ ಬಿಡ್ರಿ. ನೀವೆಲ್ಲೋ ಪೂಜೆ ಗೀಜೆ ಮಾಡ್ಕೊಂಡು ಎಲ್ಲೋ ಇಡ್ತೀರಾ. ಈ ಥರ ಕಾಮುಕರುಗಳನ್ನ ಕೇಪಬಲ್ ಹೋಮ್ ಮಿನಿಸ್ಟರ್ ಬೇಕು ಅಂತ ಅದಕ್ಕೆ ಹೇಳೋದು. ಆಕ್ಷನ್ ಮಾಡ್ಬೇಕು ಇದ್ರ ಬಗ್ಗೆ ದಯವಿಟ್ಟು. ಥ್ಯಾಂಕ್ ಯು.